ಯುಗಾದಿ ದಿನ ಒಂದೊಳ್ಳೆ ಶುಭ ಸುದ್ದಿಯನ್ನ ಕಾವ್ಯ ಹಾಗೆ ಗಿಲ್ಲಿ ಅವರು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನಾಯ್ತು ಯುಗಾದಿ ದಿನ, ಯಾಕೆ, ಏನು ಈ ಒಂದು ಹೊಸ ಆಫರ್, ಏನಾದರೂ ಲವ್ ಸೀಕ್ರೆಟ್ ಏನಾದರೂ ಬಿಚ್ಚಿಟ್ರ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡವರು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ, ಈ ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯುಗಾದಿ ಅಂದರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಹೊಸ ವರ್ಷ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಜನವರಿ 1 ಬ್ರಿಟಿಷರ ಹೊಸ ವರ್ಷ ಆದರೆ ಯುಗಾದಿ ನಮ್ಮ ಹೊಸ ವರ್ಷ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಯುಗಾದಿ ಹಬ್ಬದ ಆಚರಣೆ ಎಲ್ಲರೂ ಜೋರಾಗಿ ಮಾಡ್ತಾ ಇದ್ರು. ಸೊ ಈ ಕಡೆ ಗಿಲ್ಲಿ ಕಾವ್ಯ ಅವ್ರದ್ದು ಕೂಡ ಒಂದು ಯುಗಾದಿಯ ಆಚರಣೆ ಒಂದು ಜೋರಾಗಿ ಆಗಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಯುಗಾದಿ ದಿನ ಕಾವ್ಯ ಹಾಗೆ ಗಿಲ್ಲಿ ಇವರಿಬ್ರು ಜೋಡಿಯಾಗಿದ್ರು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಗಿಲ್ಲಿ ಕೂಡ ಕಾವ್ಯ ಅವರ ಮನೆಗೆ ಹೋಗಿ ಒಂದು ಬೇವು ಬೆಲ್ಲವನ್ನ ಸವಿದು ಬಂದಿದ್ದಾರೆ. ಹಾಗೆ ಕಾವ್ಯ ಅವರಿಗೆ ಒಂದು ಉಡುಗೊರೆಯನ್ನು ಕೊಟ್ಟಿದ್ರು. ಆ ಉಡುಗೊರೆಯೊಳಗೆ ಏನಿದೆ ಅಪ್ಪ ಅಂತಂದ್ರೆ, ಖಂಡಿತವಾಗಿಯೂ ಸ್ನೇಹಿತರೆ ಒಂದೊಳ್ಳೆ ಅಚ್ಚರಿ ಪಡೆಯುವಂತ ವಿಷಯ. ಒಬ್ಬ ಕನ್ನಡದ ಹುಡುಗ ಒಂದು ಕನ್ನಡದ ಹುಡುಗಿಗೆ ಕೊಡುವಂತ ಸೀರೆ, ಹಾಗೆ ಸೀರೆಯನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಸೀರೆಯನ್ನ ಗಿಲ್ಲಿ ಅವರು ಕಾವ್ಯ ಅವರಿಗೆ ಗಿಫ್ಟ್ ಆಗಿ ಒಂದು ಯುಗಾದಿ ಹಬ್ಬಕ್ಕಾಗಿ ಒಂದು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈ ರೀತಿಯಾಗಿ ಹಾಗೆ ಗಿಲ್ಲಿ ಅವರ ಮನೆಗೆ ಹೋಗ್ಬಿಟ್ಟು ಒಂದು ಯುಗಾದಿಯನ್ನ ಆಚರಿಸಿ ಅಲ್ಲೊಂದು ಪೂಜೆಯನ್ನು ಮಾಡಿಬಿಟ್ಟು ಬೇವು ಬೆಲ್ಲವನ್ನ ಸವಿದು ಹಾಗೆ ತಮ್ಮ ಮನೆಗೆ ವಾಪಸ್ ಮರಳಿ ಬಂದಿದ್ದಾರೆ. ಹಾಗೆ ಗಿಲ್ಲಿ ಅವರ ಮನೆಗೂ ಕೂಡ ಕಾವ್ಯ ಅವರನ್ನ ಕರ್ಕೊಂಡು ಬಂದು ಅಲ್ಲೂ ಕೂಡ ಪೂಜೆಯನ್ನು ನೆರವೇರಿಸಿ ಮತ್ತೆ ಒಂದು ಇಬ್ರು ಕೂಡ ಒಂದು ಹೋಗಿದ್ದಾರೆ. ಸೊ ಹೌದು ಸ್ನೇಹಿತರೆ, ಈ ರೀತಿಯಾಗಿ ಆಗಿದೆ. ಸೊ ಆ ಗಿಲ್ಲಿ ಅವರು ಕೊಟ್ಟ ಸೀರೆಯನ್ನೇ ಕಾವ್ಯ ನಿನ್ನೆ ಉಟ್ಕೊಂಡಿದ್ರು. ಹೌದು ಸ್ನೇಹಿತರೆ, ಗಿಲ್ಲಿ ಅವರ ಸೀರೆಯನ್ನು ಕೊಟ್ಟಿದ್ದಂತ ಸೀರೆಯನ್ನು ಉಟ್ಕೊಂಡು ಒಂದು ಯುಗಾದಿಯನ್ನ ಸಂಭ್ರಮದ ಮೂಲಕ ಆಚರಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇವರಿಬ್ರು ಮದುವೆ ಆಗ್ಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯವಾಗಿದೆ. ಯುಗಾದಿ ದಿನ ಏನಾದರೂ ಲವ್ ಸೀಕ್ರೆಟ್ ಬಿಚ್ಚಿಟ್ರ? ಹೌದು ಸ್ನೇಹಿತರೆ, ಒಂದು ತರ ಯೋಚನೆ ಮಾಡೋದಾದ್ರೆ ಯುಗಾದಿ ದಿನ ಇವರಿಬ್ರು ಒಟ್ಟಿಗೆ ಸೇರೋದಿರೋದನ್ನ ನೋಡಿದ್ರೆ ಇವರಿಬ್ರು ಖಂಡಿತವಾಗಿಯೂ ಮದುವೆ ಆಗ್ತಾರೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇವರಿಬ್ರು ಮದುವೆ ಆದ್ರೆ ಒಂದು ಒಳ್ಳೆಯದು ಅಂತಕ್ಕಂಥ ಮಾತನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇವರಿಬ್ರು ಜೋಡಿ ತುಂಬಾನೇ ಸಖತ್ತಾಗಿದೆ. ಸೊ ಬಿಗ್ ಬಾಸ್ ಮುಗಿದ ಇಷ್ಟು ದಿನಗಳಾದ್ರೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ನಲ್ಲಿ ಇಬ್ರು ಇದ್ದಾರೆ. ಸೊ ಇವರಿಬ್ರು ಮದುವೆ ಆದ್ರೆ ಮುಂದೆ ಚೆನ್ನಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇವರಿಬ್ಬರು ಮದುವೆಯನ್ನು ಮುಗಿಸಿಕೊಂಡು ಒಂದೊಳ್ಳೆ ಒಂದು ಸಂಪ್ರದಾಯದ ಪ್ರಕಾರ ಮದುವೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥದನ್ನ ಎಲ್ಲರೂ ಆಶೀರ್ವದಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇವರಿಬ್ಬರು ಮನೆಗಳಿಗೆ ಹೋಗಿ ಒಂದು ಯುಗಾದಿ ಹಬ್ಬವನ್ನು ಆಚರಿಸಿ ನಂತರ ಒಂದು ಕಾರ್ನಲ್ಲಿ ಒಂದು ಟ್ರಿಪ್ ತರ ಹೋಗಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಲಾಂಗ್ ಡ್ರೈವ್ ತರ ಹೋಗಿದ್ದಾರೆ. ಸೊ ಅಲ್ಲಿ ಪ್ರಪೋಸ್ ಮಾಡಿದ್ರ ಗಿಲ್ಲಿ ಅವರು ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಏನು ಸುದ್ದಿ ಹೊರಬಂದಿಲ್ಲ. ಸೊ ಈ ಸುದ್ದಿಗಳು ಮಾತ್ರ ಈಗ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಕೆಲವೊಂದಿಷ್ಟು ಚರ್ಚೆಗಳ ಆಧಾರವಾಗಿ, ಕೆಲವೊಂದಿಷ್ಟು ಮಾಹಿತಿಗಳ ಆಧಾರವಾಗಿ ನಾವು ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೇವೆ. ಹೌದು ಸ್ನೇಹಿತರೆ, ಒಟ್ಟಾರೆಗೆ ಹೇಳ್ಬೇಕಂದ್ರೆ ಗಿಲ್ಲಿ ಕಾವ್ಯ ಒಂದೊಳ್ಳೆ ಜೋಡಿ ಅಂತಾನೆ ಹೇಳ್ಬೋದು. ಇವರಿಬ್ರು ಕೂಡ ಮದುವೆ ಆಗಿ ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡಲಿ, ಇಬ್ರು ಕೂಡ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬೆಳಿಲಿ ಅಂತಕ್ಕಂಥದ್ದನ್ನ ಎಲ್ಲರೂ ಆಶೀರ್ವದಿಸೋಣ. ಸೊ ಈ ಸುದ್ದಿ ನಿಜಾನ ಅಥವಾ ಸುಳ್ಳ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ನೋಡಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.